ಆನಂದ್ ಮತ್ತೆ ಸಂಗೀತ ಮದುವೆಯಾಗಿ ಹತ್ತತ್ರ 2 ವರ್ಷಗಳಾಗಿರತ್ತೆ. ಇಬ್ರು ಈಗ ತಮ್ಮ ಮನೆಗೂ ಒಂದು ಪುಟ್ಟ ಮಗು ಬಂದ್ರೆ ಚೆನ್ನಾಗಿರತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಗಾಗಲೇ ಸಂಗೀತ ಅತ್ತೆ ಶಾರದಾ ಅವಳ ಹತ್ರ ಮೊಮ್ಮಗು ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸಲ ಹೇಳ್ಬಿಟ್ಟಿರ್ತಾಳೆ. ಸಂಗೀತ, ನನಗೂ ನನ್ನ ಮೊಮ್ಮಗುನ ಎತ್ತಾಡಿಸ್ಬೇಕು, ಮೊಮ್ಮಗುನ ನೋಡಬೇಕು ಅಂತ ತುಂಬಾ ಆಸೆ ಆಗ್ತಿದ್ಯಮ್ಮ. ನೀವು ಮದುವೆ ಆಗಿ ಈಗಾಗಲೇ 2 ವರ್ಷ ಆಗ್ತಾ ಬಂತು, ಇನ್ನಾದರೂ ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಾರ್ದಾ? ಅತ್ತೆ, ನಾವು ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿದ್ದೀವಿ. ಗುಡ್ ನ್ಯೂಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ, ಆಯ್ತಮ್ಮ, ಆಗಲಿ. ಯಾವತ್ತು ನನ್ನ ಮೊಮ್ಮಗು ಬರ್ತಾ ಇದೆ ಅನ್ನೋ ವಿಷಯ ನನ್ನ ಕಿವಿಗೆ ಬೀಳುತ್ತೋ ಅವತ್ತು ನಾನು ಅದೆಷ್ಟು ಸಂತೋಷವಾಗಿರ್ತೇನೋ ಗೊತ್ತಿಲ್ಲ. ಇಡೀ ನಮ್ಮ ಕೇರಿಗೆ ಸ್ವೀಟ್ ಹಂಚ್ಬಿಡ್ತೇನೆ. ಆನಂದ್ ನನ್ನ ಒಬ್ಬನೇ ಮಗ, ನನ್ನ ಮುದ್ದಿನ ಮಗಂಗೆ ಮಗು ಆಗ್ತಾ ಇದೆ ಅನ್ನೋ ವಿಷಯ ಕೇಳಿದ್ರೆ ಅಯ್ಯೋ, ನಾನು ಅದೆಷ್ಟು ಸಂತೋಷ ಪಡ್ತೀನೋ ಗೊತ್ತಿಲ್ಲ. ಅತ್ತೆ, ನಾನು ನಿಮಗೆ ಈ ಖುಷಿನ ಆದಷ್ಟು ಬೇಗ ಕೊಡಬೇಕು ಅಂತಾನೆ ಇಷ್ಟಪಡ್ತೀನಿ. 6 ತಿಂಗಳ ನಂತರ. ಆನಂದ್, ಎಲ್ಲ ಸರಿಯಾಗಿದೆ ತಾನೆ? ನಾನು ತುಂಬಾ ದಿನದಿಂದ ಗಮನಿಸ್ತಾ ಇದ್ದೀನಿ, ಸಂಗೀತ ಯಾಕೋ ಏನೋ ಬೇಜಾರಲ್ಲಿರೋ ಥರ ಅನ್ನಿಸ್ತಾ ಇದೆ. ಅದೇನು ಗೊತ್ತಮ್ಮ, ಸಂಗೀತಾಗೆ ಮಗು ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ತಾನು ತಾಯಿ ಆಗಬೇಕು ಅಂತ ಅವಳ ಆಸೆ. ಅದಕ್ಕೆ ಏನೋ ಸ್ವಲ್ಪ ಬೇಜಾರಾಗಿರ್ಬೇಕು. ತಾಯಿ ಆಗ್ಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಆಸೆ ಅಲ್ವೇನೋ, ಅದೇ ರೀತಿ ಅವಳಿಗೂ. ಆದರೆ ಅಮ್ಮ, ಇಲ್ಲಿ ಪ್ರಾಬ್ಲಮ್ ಏನಂದರೆ ಸಂಗೀತ ಕನ್ಸೀವ್ ಆಗ್ತಿಲ್ಲ. ಈ ವಿಚಾರಕ್ಕೆ ಅವಳು ಇತ್ತೀಚೆಗೆ ತುಂಬ ಟೆನ್ಷನ್ ಆಗ್ತಾ ಇದ್ದಾಳೆ. ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿದೆಯಪ್ಪ? ಒಂದೊಂದ್ಸಲ ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೆ ಒಂದಲ್ಲ ಒಂದಿನ ಖುಷಿ ವಿಷಯ ಅಂತೂ ಬಂದೇ ಬರುತ್ತೆ. ಹೀಗೆ ಇನ್ನೂ 6 ತಿಂಗಳು ಕಳೆಯುತ್ತೆ. ಆದರೆ ಸಂಗೀತ ಮಾತ್ರ ಪ್ರೆಗ್ನೆಂಟ್ ಆಗೋಕೆ ಸಾಧ್ಯ ಆಗಿರಲ್ಲ. ಇದೇನು ಆನಂದ ಇದು? 1 ವರ್ಷದಿಂದ ನೀವಿಬ್ರು ಮಗುಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕೇಳ್ತಾನೆ ಇದ್ದೀನಿ. ನೀವು ನಿಜವಾಗ್ಲೂ ಪ್ಲಾನ್ ಮಾಡ್ತಾ ಇರೋದೇ ಆದರೆ ಇಷ್ಟು ಸಮಯ ಆದ್ರೂ ಸಿಹಿ ಸುದ್ದಿ ಯಾಕಪ್ಪ ಬಂದಿಲ್ಲ? ಅದೇನಮ್ಮ, ಏನು ಪ್ರಾಬ್ಲಮ್ ಅಂತ ನನಗೂ ಅರ್ಥ ಆಗ್ತಿಲ್ಲ. ನನಗನ್ಸುತ್ತೆ ಈ ಸಂಗೀತಳಲ್ಲೇ ಏನೋ ಸಮಸ್ಯೆ ಇರಬೇಕು. ಅವಳು ಪ್ರೆಗ್ನೆಂಟ್ ಆಗೋಕೆ ಸಾಧ್ಯನೇ ಇಲ್ವೋ ಏನೋ. ಹೌದು, ಹಾಗೆ ಏನಾದರೂ ಇರಬೇಕು. ನಿಮ್ಮಮ್ಮ ಸರಿಯಾಗಿ ಹೇಳ್ತಾ ಇದ್ದಾಳೆ. ಯಾವುದಕ್ಕೂ ನೀನೊಂದ್ಸಲ ಸಂಗೀತನ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸು. ಇವಳ ದೇಹದಲ್ಲಿ ಏನಾದರೂ ಸಮಸ್ಯೆ ಇದ್ದು ಅದರಿಂದ ನಮ್ಮ ವಂಶ ಮುಂದುವರಿದೇ ಇರೋ ಹಾಗಾದರೆ ಅದು ಹೇಗೆ ಹೇಳು? ಅದನ್ನು ಹೇಗೆ ಸಹಿಸ್ಕೊಳ್ಳೋದು? ಸ್ವಲ್ಪ ಸಂಗೀತನ ಕರಿ, ಅವಳ ಹತ್ರ ಮಾತಾಡ್ತೀನಿ. ಸಂಗೀತ, ಸ್ವಲ್ಪ ಬಾಯಿಲಿ. ಏನ್ರಿ? ಅಮ್ಮ ನಿನ್ನ ಹತ್ರ ಮಾತಾಡ್ಬೇಕಂತೆ, ಬಾ. ನೋಡು ಸಂಗೀತ, ಏನೇ ವಿಷಯ ಇದ್ರೂ ನೇರವಾಗಿ ಹೇಳ್ಬಿಡು. ನೋಡು, ನಿನಗೆ ಮಕ್ಕಳಾಗೋ ವಿಷಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಆ ಸಮಸ್ಯೆಯಿಂದ ನೀನು ಪ್ರೆಗ್ನೆಂಟ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಅತ್ತೆ, ನೀವು ಯಾಕೆ ಕೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಆದರೆ ನನಗೂ ಆನಂದ್ಗೂ ಮಗು ಆಗಬೇಕು ಅಂತ ನಾನು ತುಂಬ ಆಸೆ ಪಡ್ತಾ ಇದ್ದೀನಿ. ಹಾಗಿದ್ದು ಇನ್ನೂ ಯಾಕಮ್ಮ ಸಿಹಿ ಸುದ್ದಿ ಬಂದಿಲ್ಲ? ನೋಡಮ್ಮ, ಹಾಗೇನಾದರೂ ನಿನ್ನಲ್ಲಿ ಸಮಸ್ಯೆ ಇತ್ತು ಅಂದರೆ, ನೀನು ನಿಮ್ಮ ಕುಟುಂಬದವರು ಅದನ್ನು ನಮ್ಮಿಂದ ಮುಚ್ಚಿಟ್ಟಿದ್ರಿ ಅಂದರೆ ದಯವಿಟ್ಟು ಹೇಳ್ಬಿಡು. ಅಯ್ಯೋ, ಇಲ್ಲ ಮಾವ, ಹಾಗೆಲ್ಲ ಏನೂ ಇಲ್ಲ. ನೋಡು ಸಂಗೀತ, ನಿನ್ನ ಹಾಗೆ ನಮಗೊಂದು ಮಗನೋ ಮಗಳು ಹುಟ್ಟಬೇಕು ಅಂತ ನಾನು ತುಂಬ ಆಸೆಯಿಂದ ಕಾಯ್ತಾ ಇದ್ದೀನಿ. ಆದರೆ ನಿನ್ನಿಂದಾಗಿ ಇದು ಯಾವುದೂ ಸಾಧ್ಯ ಆಗ್ತಿಲ್ಲ. ನನಗನ್ಸುತ್ತೆ ನಿನ್ನಲ್ಲೇ ಏನೋ ಸಮಸ್ಯೆ ಇದೆ ಅಂತ. ಏನ್ರಿ, ಏನು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನಗೂ ನಮಗೊಂದು ಮಗು ಆಗಬೇಕು ಅಂತ ಆಸೆ ಇದೆ. ಅದಾಗ್ತಿಲ್ಲ ಅಂದರೆ ಅದ್ರಲ್ಲಿ ನನ್ನ ತಪ್ಪೇನಿರುತ್ತೆ ಹೇಳಿ? ಸಂಗೀತ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ಒಂದಿನ ಮನೆಗೆ ಇವರ ಪರಿಚಯದ ನಾಗರಾಜ್ ಮತ್ತೆ ಸುಮಾ ಅನ್ನೋ ಗಂಡ ಹೆಂಡತಿ ಬರ್ತಾರೆ. ನಿಮ್ಗೊಂದು ಸಿಹಿ ಸುದ್ದಿ ಹೇಳಿ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ, ಏನು ಸಮಾಚಾರ? ಖುಷಿ ವಿಷಯ ಏನಂದ್ರೆ, ನಮ್ಮ ಮಗ ಮದುವೆ ಆಗಿ 1 ವರ್ಷ ಆಯ್ತಷ್ಟೇ. ಎಷ್ಟು ಬೇಗ ನಮಗೆ ಸಿಹಿ ಸುದ್ದಿ ಕೊಟ್ರು ಅಂದ್ರೆ ಈಗ ನಮಗೆ ಮೊಮ್ಮಗ ಹುಟ್ಟಿದಾನೆ. ಹೌದು, ನಮಗೆ ಬಹಳ ಖುಷಿಯಾಗಿದೆ. ಅದಕ್ಕೆ ಈ ಖುಷಿ ವಿಷಯನ ನಮಗೆ ಹತ್ರದವರಾಗಿರೋ ನಿಮಗೆ ಹೇಳಿ ಹೋಗೋಣ ಅಂತ ಬಂದ್ವಿ. ನಿಜವಾಗ್ಲೂ ಇದು ಬಹಳ ಖುಷಿ ಪಡೋವಂಥ ವಿಷಯನೇ ಬಿಡಿ. ನಮ್ಮನೆ ಪರಿಸ್ಥಿತಿ ನೋಡಿ, ನನ್ನ ಮಗನ ಮದುವೆ ಆಗಿ ಒಂದು 3 ವರ್ಷದ ಮೇಲಾಗ್ತಾ ಬಂತು. ಆದರೆ ನಾವಿಬ್ಬರು ಗಂಡ ಹೆಂಡತಿ ಮೊಮ್ಮಗು ಮುಖ ನೋಡೋಕ್ಕೆ ಹಾತೊರಿತಾ ಇದ್ದೀವಿ. ಆ ಭಾಗ್ಯ ಇನ್ನೂ ನಮಗೆ ಬಂದಿಲ್ಲ. ಹೌದು, ನಾನಂತೂ ಹಗಲು ರಾತ್ರಿ ನನ್ನ ಮೊಮ್ಮಗು ನೋಡಬೇಕು ಅಂತ ಆಸೆ ಪಡ್ತಿದ್ದೀನಿ. ಆದರೆ ಏನು ಮಾಡ್ತೀರಿ ಹೇಳಿ? ಏನು ಮಾಡ್ತೀರಿ ಶಾರದಾ ಅವರೇ? ಈಗಿನ ಕಾಲದ ಹೆಣ್ಮಕ್ಳನ್ನ ನಂಬಕ್ಕೆ ಆಗಲ್ಲ. ಅವ್ರ ಮದುವೆ ಮೊದಲಿನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂದರೆ, ಮದುವೆ ನಂತರ ಇಂಥ ಸಮಸ್ಯೆ ಬರೋದು ಸಾಮಾನ್ಯ ಆಗೋಗಿದೆ ಈಗಿನ ಕಾಲದಲ್ಲಿ. ದೇವ್ರ ದಯೆಯಿಂದ ನಮ್ಮ ಸೊಸೈಲಿ ಯಾವ ಸಮಸ್ಯೆನೂ ಇರಲಿಲ್ಲ ನೋಡಿ, ಆರಾಮಾಗಿ ಒಂದು ಗಂಡು ಮಗು ಆಗ್ಬಿಡ್ತು. ಇದನ್ನೇ ನಾನು ನನ್ನ ಮಗನಿಗೆ ಹೇಳ್ತಾ ಇರೋದು. ನಮ್ಮ ಸೊಸೆಯಲ್ಲೇ ಏನೋ ಸಮಸ್ಯೆ ಇದೆ, ಅದರಿಂದನೇ ಅವಳಿಗೆ ಒಂದು ಮಗು ಆಗ್ತಾ ಇಲ್ಲ. ಏನು ಮಾಡೋದೋ ಒಂದು ಅರ್ಥ ಆಗ್ತಿಲ್ಲ. ನಮಗಿರೋದು ಒಬ್ಬನೇ ಮಗ, ಅವನಿಗೇನಾದರೂ ಮಗು ಆಗಲಿಲ್ಲ ಅಂದರೆ ನಮ್ಮ ವಂಶ ಇಲ್ಲಿಗೆ ಕೊನೆ ಆದ ಹಾಗೆ. ಅಷ್ಟೊತ್ತಿಗೆ ಅಲ್ಲಿಗೆ ಸಂಗೀತ ಬರ್ತಾಳೆ.
ಅರೆ ಸಂಗೀತ, ನಾನಿದ್ ಏನಮ್ಮ ಕೇಳ್ತಾ ಇರೋದು? ನಿಮ್ ಮದುವೆ ಆಗಿ 3 ವರ್ಷ ಆದ್ರೂ ಇನ್ನೂ ಮಕ್ಕಳೇ ಆಗ್ತಿಲ್ವಂತೆ. ಹೌದಾಂಟಿ, ಈ ವಿಷಯವಾಗಿ ನನಗೂ ತುಂಬಾನೇ ಬೇಸರ ಇದೆ. ಆದಷ್ಟು ಬೇಗ ನಮಗೊಂದು ಮಗು ಆಗ್ಲಿ ಅನ್ನೋದೇ ನನ್ನ ಆಸೆ. ತಮ್ಮ ದೇಹದಲ್ಲೇ ಮಕ್ಕಳಾಗದೆ ಇರೋ ತರ ಏನೋ ಸಮಸ್ಯೆ ಇಟ್ಕೊಂಡು ಮಕ್ಕಳಾಗ್ಬೇಕು ಅಂತ ಆಸೆ ಪಟ್ರೆ ಏನ್ ಪ್ರಯೋಜನ ಸುಮಾ, ನೀವೇ ಹೇಳಿ. ನಾವಂತೂ ಇವಳು ನಮ್ಮ ಮನೆಗೆ ಬಂದಿರೋದು ನಮ್ದೊಂದು ಕೆಟ್ಟ ಹಣೆ ಬರ ಅನ್ಕೊಂಡು ಸುಮ್ಮನಾಗಿದ್ದೀವಿ. ಯಾಕತ್ತೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಎಲ್ಲ ಸರಿ ಹೋಗುತ್ತೆ. ನಿಮ್ಮತ್ತೆ ಹೇಳ್ತಾ ಇರೋದ್ರಲ್ಲಿ ಏನಮ್ಮ ತಪ್ಪಿದೆ? ಸರಿಯಾಗಿ ಹೇಳ್ತಾ ಇದ್ದಾಳ ಅವಳು. ಯಾವ ಕಾಲದಿಂದ ನಾನು ನನ್ನ ಹೆಂಡತಿ ಇಬ್ರು ನಮಗಿರೋ ಒಬ್ಬನೇ ಮಗನಿಗೆ ಒಂದು ಮಗು ಆಗುತ್ತೆ, ಆ ಮಗುನ ಆಡಿಸ್ತಾ ಅದನ್ನು ನೋಡುತ್ತಾ ಸಂತೋಷ ಪಡ್ತಾ ನಾವು ಕಾಲ ಕಳಿಬಹುದು ಅಂತ. ಆದರೆ ನಿನ್ನಿಂದಾಗಿ ನೀನಿರೋವರೆಗೂ ನಮ್ಮ ಈ ಆಸೆ ನೆರವೇರೋ ಥರ ಕಾಣ್ತಾನೇ ಇಲ್ಲ. ಇವತ್ತು ಅತ್ತೆ ಮಾವ ಇಬ್ರು ಮನೆಗೆ ಬಂದವ್ರ ಎದುರಿಗೆಲ್ಲ ನನಗೆ ಮಕ್ಕಳಾಗ್ತಿಲ್ಲ ಅನ್ನೋ ವಿಷಯಕ್ಕೆ ಎಷ್ಟೆಲ್ಲ ಮಾತಾಡಿದ್ರು. ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರು. ಇದನ್ನ ಮೂರನೇವ್ರ ಎದುರಿಗೆ ಈ ಥರ ಎಲ್ಲ ಮಾತಾಡಬೇಡಿ ಅಂತ ನೀವಾದ್ರೂ ಅವ್ರಿಗೆ ಸ್ವಲ್ಪ ಹೇಳ್ಬಾರ್ದಾ? ಈ ವಿಷಯ ಈಗ ಬರೀ ಫ್ಯಾಮಿಲಿ ಮ್ಯಾಟ್ರಾಗಿ ಎಲ್ಲಿ ಉಳ್ಕೊಂಡಿದೆ ಸಂಗೀತ? ನಿನಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಹೊರಗಡೆ ಅಕ್ಕ ಪಕ್ಕ ಎಲ್ಲರಿಗೂ ಗೊತ್ತಾಗಿ ಹೋಗಿದೆ. ಏನ್ರಿ ನೀವೇ ಹೇಗೆ ಮಾತಾಡ್ತಾ ಇದ್ದೀರಲ್ಲ? ನೀವು ಈ ಥರ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮತ್ತಿನ್ ಹೇಗೆ ಮಾತಾಡ್ತಾರೆ? ಆ ಮಕ್ಕಳು ವಿಷಯದಲ್ಲಿ ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಕೊಟ್ಟು ನನಗೆ ಸಾಕಾಗಿ ಹೋಗಿದೆ. ಮನೇಲಿ ನೋಡಿದ್ರೆ ಅಮ್ಮ ಈ ವಿಷಯವಾಗಿ ಚಿಂತೆ ಹಚ್ಕೊಂಡು ಬಿಟ್ಟಿದ್ದಾಳೆ. ಇದರಿಂದಾಗಿ ಎಲ್ಲ ಅವಳು ಹೆಲ್ತ್ ಹಾಳಾಗ್ಬಿಡುತ್ತೋ ಅಂತ ಯೋಚನೆ ಆಗಿದೆ ನನಗೆ. ಸರಿ ರೀ, ಆದ್ರೆ ನಾವೀಗ ಏನ್ ತಾನೇ ಮಾಡಕ್ ಸಾಧ್ಯ, ನೀವೇ ಹೇಳಿ. ಸರಿಯಾಗಿ ಹೇಳ್ತಾ ಇದೀಯ ನೀನು. ನಾವೀಗ ಏನೂ ಮಾಡಕ್ ಸಾಧ್ಯ ಇಲ್ಲ. ನಮ್ಮಪ್ಪ ಅಮ್ಮನಿಗೆ ಜೀವನ ಪೂರ್ತಿ ಮೊಮ್ಮಗು ಮುಖ ನೋಡಕ್ ಹಾತೊರಿತಾ ಸಂಕಟ ಪಡೋದು ಬಿಟ್ರೆ ಬೇರೆ ಈ ಗತಿನೇ ಇಲ್ಲ ಅವರಿಗೆ. ಇದಕ್ಕೆಲ್ಲ ನೀನೇ ಕಾರಣ. ನಿನ್ನಿಂದನೇ ಇಷ್ಟೆಲ್ಲ ಆಗಿರೋದು ಸಂಗೀತ. ಕೆಲವು ತಿಂಗಳುಗಳ ನಂತರ, ಇದೇನೇ ಇದು? ಇವತ್ತು ಪನ್ನೀರ್ ಗ್ರೇವಿ ಮಾಡಿದ್ಯಾ? ಯಾವ ಖುಷಿಗೋ? ಅತ್ತೆ, ಪನ್ನೀರ್ ಮಾಡದೆ ತುಂಬಾ ದಿನ ಆಗಿತ್ತಲ್ವಾ, ನನಗೂ ಯಾಕೋ ಇವತ್ತು ಪನ್ನೀರ್ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು, ಅದಕ್ಕೆ ಮಾಡಿದೆ. ಓಹೋ, ನಿನಗೆ ಒಳ್ಳೆ ಪ್ರೆಗ್ನೆಂಟ್ ಆಗಿರೋ ಹೆಂಗಸರಿಗೆ ಆಸೆ ಆಗೋ ಹಾಗೆ ಆಸೆ ಆಗ್ತಾ ಇದೆ ಬಿಡೆ. ಒಂದು ಮಗುನ್ ಹೆರೋಕ್ ಆಗ್ತಾ ಇಲ್ಲ, ಇವಳಿಗೆ ಪನ್ನೀರ್ ತಿನ್ಬೇಕಂತೆ, ಪನ್ನೀರ್. ಅತ್ತೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಪ್ರೆಗ್ನೆಂಟ್ ಆದ್ರೆ ಮಾತ್ರ ಏನಾದರೂ ತಿನ್ಬೇಕು ಅಂತ ಆಸೆ ಆಗ್ಬೇಕಾ? ಇಲ್ಲಾಂದ್ರೆ ಏನು ಆಸೆನೇ ಆಗ್ಬಾರ್ದಾ? ಅಮ್ಮ ಸರಿಯಾಗೇ ಹೇಳ್ತಾ ಇದ್ದಾರೆ. ನೋಡ್ ಸಂಗೀತ, ನಿನ್ನ ಈ ಸಮಸ್ಯೆಯಿಂದ ನಮ್ಮ ಫ್ಯಾಮಿಲಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಸರಿ ಆಯ್ತು ಬಿಡಿ, ನೀವೇ ತಿನ್ನಿ. ನಾನಂತೂ ಈ ಪನ್ನೀರ್ ಏನು ತಿನ್ನಲ್ಲ. ತಿನ್ಬೇಡ ಬಿಡು, ನೀನ್ ತಿನ್ನಲ್ಲ ಅಂತ ಇಲ್ಲಿ ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಯಾವುದಕ್ಕೂ ಪ್ರಯೋಜನ ಇಲ್ಲ. ಬರೀ ಕೂತ್ಕೊಂಡು ಅದು ತಿನ್ಬೇಕು ಇದು ತಿನ್ಬೇಕು ಅಂತ ತಿಂತಾನೆ ಕೂತ್ಕೋ. ಮಾರನೇ ದಿನ ಸಂಗೀತ ಮನೇಲಿ ಯಾರಿಗೂ ಹೇಳ್ದೆ ಹಾಸ್ಪಿಟಲ್ಗೆ ಬರ್ತಾಳೆ. ಸಂಗೀತ ಅವರೇ, ನಾನು ನಿಮಗೆ ಕಂಪ್ಲೀಟ್ ಆಗಿ ಚೆಕಪ್ ಮಾಡಿದ್ದೀನಿ. ನಿಮ್ಮ ರಿಪೋರ್ಟ್ಸ್ ಪ್ರಕಾರ ನೀವು ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಖಂಡಿತವಾಗ್ಲೂ ಮಗು ಆಗುತ್ತೆ. ನಿಮ್ಮಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೀವು ಕಂಪ್ಲೀಟ್ ಆಗಿ ಫಿಟ್ ಆಗಿದ್ದೀರಾ. ಹಾಗಿದ್ರೆ ಡಾಕ್ಟರ್, ನಾವು ಎಷ್ಟು ಸಮಯದಿಂದ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ, ಆದರೆ ಯಾಕೆ ನಾನು ಪ್ರೆಗ್ನೆಂಟ್ ಆಗೋಕೆ ಸಾಧ್ಯನೇ ಆಗ್ತಾ ಇಲ್ಲ? ನೋಡಿ ಸಂಗೀತ, ನಾನು ಈ ವಿಷಯನ ಈಗ ನಿಮ್ಗೆ ಹೇಳ್ಬೋದೋ ಹೇಳ್ಬಾರ್ದೋ ನನಗೆ ಗೊತ್ತಾಗ್ತಿಲ್ಲ. ಬಟ್ ಆದ್ರೂ ನಾನು ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು ನಿಮ್ಮಲ್ಲಲ್ಲ, ನಿಮ್ಮ ಹಸ್ಬೆಂಡ್ ಮಿಸ್ಟರ್ ಆನಂದ್ ಅವರಲ್ಲಿ. ಡಾಕ್ಟರ್, ನೀವಿದು ಏನು ಹೇಳ್ತಾ ಇದ್ದೀರಾ? ಅದು ಸರಿ, ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ಮಿಸ್ಟರ್ ಆನಂದ್ ಅವರು ಚೆಕಪ್ ಮಾಡಿಸೋಕ್ಕೋಸ್ಕರ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ರು. ಈಗ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಅನಿಸುತ್ತೆ. ಇನ್ಫ್ಯಾಕ್ಟ್ ನನ್ನ ಹತ್ರನೇ ಬಂದಿದ್ರು. ನಾನೇ ಅವರಿಗೆ ಚೆಕಪ್ ಮಾಡಿದ್ದೀನಿ. ಅವ್ರ ರಿಪೋರ್ಟಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿತ್ತು, ಅವರು ತಂದೆ ಆಗೋದಕ್ಕೆ ಕೇಪಬಲ್ ಇಲ್ಲ ಅಂತ. ಏನು ಹೇಳ್ತಾ ಇದ್ದೀರಾ ಡಾಕ್ಟರ್? ಮತ್ತೆ ಅವರು ಒಂದ್ಸಲನೂ ಈ ವಿಷಯದ ಬಗ್ಗೆ ನನ್ನ ಹತ್ರ ಏನು ಹೇಳಲೇ ಇಲ್ಲ. ಆನಂದ್ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ನನಗೆ ಏನೋ ಸಮಸ್ಯೆ ಇದೆ, ಅದರಿಂದಾನೇ ಮಕ್ಕಳಾಗ್ತಿಲ್ಲ ಅಂತ ಹೇಳಿ ನನಗೆ ಸ್ವಲ್ಪ ಮಾತಂತ ಇಲ್ಲ, ದಿನ ನನಗೆ ಹಿಂಸೆ ಮಾಡ್ತಾರೆ. ಡೋಂಟ್ ವರಿ ಸಂಗೀತ, ನಾನು ನಿಮಗೆ ಆನಂದ್ ಅವರ ರಿಪೋರ್ಟ್ ಕೊಡ್ತೀನಿ. ನೀವು ಆ ರಿಪೋರ್ಟ್ನ ಅವ್ರ ಫ್ಯಾಮಿಲಿಗೆ ತೋರಿಸಿ. ಅದನ್ನು ನೋಡಿದ್ಮೇಲೆ ಅವ್ರು ಯಾರಿಗೂ ನಿಮಗೆ ಒಂದು ಮಾತನ್ನೋಕ್ಕೂ ಸಾಧ್ಯ ಇಲ್ಲ. ಸರಿ ಡಾಕ್ಟರ್, ನೀವು ನನಗೆ ಆ ರಿಪೋರ್ಟ್ ಕೊಡಿ, ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಸಂಗೀತ ಮನೆಗೆ ಬಂದು ಯಾರಿಗೂ ಏನೂ ಹೇಳ್ದೆ ಆನಂದ್ನ ರಿಪೋರ್ಟನ್ನು ಕಬೋರ್ಡಲ್ಲಿ ಇಡ್ತಾಳೆ. ಓಹೋ, ಮಹಾರಾಣಿ ಅವರು ಚೆನ್ನಾಗಿ ಸುತ್ತಾಡ್ಕೊಂಡು ಬಂದ್ರೇನೋ. ನಿಮ್ಮತ್ತೆ ಕಾಲು ನೋವು ಅಂತ ಒದ್ದಾಡ್ತಾ ಇದ್ದಾಳೆ. ಎಲ್ಲಿ ಹೋಗಿದ್ದೆ ನೀನು? ಅದು ಮಾವ, ನನಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಹುಷಾರಿರಲಿಲ್ಲ? ಹೌದು ಬಿಡು, ನಿನಗೆ ಹುಷಾರಿಲ್ಲ. ದೊಡ್ಡ ಸಮಸ್ಯೆನೇ ನಿನ್ನ ದೇಹದಲ್ಲಿ ಇಟ್ಬಿಟ್ಟು ಆ ದೇವ್ರು ನಿನ್ನನ್ನು ಈ ಭೂಮಿಗೆ ಕಳಿಸಿದ್ದಾನೆ. ಅದು ಸರಿ, ಏನಾಗಿತ್ತು ನಿನಗೆ? ಅದು ಅತ್ತೆ, ಸ್ವಲ್ಪ ಜ್ವರ ಬಂದ ಹಾಗಿತ್ತು, ಅದಕ್ಕೆ ಮೆಡಿಸಿನ್ ತಗೊಳ್ಳೋಣ ಅಂತ ಹೋಗಿದ್ದೆ. ಸರಿ ಸರಿ, ನಿಮ್ಮತ್ತೆ ಕಾಲು ನೋವು ಅಂತ ಒದ್ದಾಡ್ತಾ ಇದ್ದಾಳೆ. ಹೋಗಿ ಏನಾದರೂ ಎಣ್ಣೆ ಇದ್ರೆ ಅವಳು ಕಾಲಿಗೆ ಹಚ್ಚಿ ತಿಕ್ಕು.
ಹೋಗ್ಲಿ ಬಿಡ್ರಿ, ಇವಳ ಕೈಯಲ್ಲಿ ಎಣ್ಣೆ ತಿಕ್ಕಿಸ್ಕೊಂಡು ಆಮೇಲೆ ನನ್ನ ದೇಹದಲ್ಲೂ ಏನಾದರೂ ಸಮಸ್ಯೆ ಆಗ್ಬಿಟ್ರೆ ಕಷ್ಟ. ಒಂದು ಮಗುನ ಹೆರೋ ಶಕ್ತಿನೂ ಇಲ್ಲದೆ ಇರೋ ಇಂಥವಳ ಕೈಯಿಂದ ಒಂದು ಟೀ ಮಾಡಿಸ್ಕೊಂಡು ಕುಡಿಯೋಕ್ಕೂ ನನಗೆ ಹಿಂಸೆ ಅನಿಸುತ್ತೆ. ನೋಡಿ ಅತ್ತೆ, ನನಗೆ ಯಾವುದೇ ಸಮಸ್ಯೆನೂ ಇಲ್ಲ. ಹೋಗ್ಲಿ ಬಿಡಿ, ನನಗೆ ಈ ವಿಷಯದ ಬಗ್ಗೆ ಅತಿಯಾಗಿ ಏನು ಮಾತಾಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಅದನ್ನು ನೀವೇ ಸಹಿಸ್ಕೊಳ್ಳಲ್ಲ. ನನಗೆ ಏನೋ ಸಮಸ್ಯೆ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಲ್ವಾ, ಸರಿ ಹಾಗೆ ತಿಳ್ಕೊಳ್ಳಿ. ಮಾರನೇ ದಿನ. ನಿನಗೆ ಗೊತ್ತಾ, ನಮ್ಮ ಆಫೀಸಲ್ಲಿ ನನಗೊಬ್ಬ ಫ್ರೆಂಡ್ ಇದ್ದಾನೆ. ಅವನಿಗೀಗ 2ನೇ ಮಗು ಆಗಿದೆ. ಅವನು ಮದುವೆ ಆಗಿ 5 ವರ್ಷದೊಳಗಾಗಿ ಆಗಲೇ ಅವನಿಗೆ 2 ಮಕ್ಕಳಾಗಿದೆ. ಅದೇ ನಮ್ಮನ್ನು ನೋಡು, ಇಷ್ಟು ವರ್ಷ ಆದರೂ ಒಂದು ಮಗು ಕೂಡ ಇಲ್ಲ. ರೀ, ಮತ್ತೆ ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಪದೇ ಪದೇ ಈ ವಿಷಯವಾಗಿ ನನಗೆ ಯಾಕೆ ನೀವು ಅನ್ನಕ್ಕೆ ಬರ್ತೀರಾ? ಮತ್ತಿನ್ನೇನೆ ಮಾಡಲಿ, ಮಗು ವಿಷಯವಾಗಿ ನಿನಗಲ್ದೆ ಇನ್ಯಾರಿಗೆ ಹೇಳಕ್ಕೆ ಸಾಧ್ಯ? ಐ ಆಮ್ ಸಾರಿ ರೀ, ನಮ್ಮ ಜೀವನದಲ್ಲಿ ನಾನು ನಿಮಗೆ ಇದೊಂದು ಸಣ್ಣ ಖುಷಿ ಕೂಡ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಸಣ್ಣ ಖುಷಿ? ಸಣ್ಣ ಖುಷಿ ಅಂತೆಯಲ್ಲೇ, ಇದು ನನ್ನ ಜೀವನದ ಕನಸು. ನಿನ್ನ ವಿಷಯದಲ್ಲಿ ನನಗಂತೂ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಸರಿ ಸರಿ ಆಯ್ತು, ಇವಾಗ ಇದ್ರ ಬಗ್ಗೆನೇ ಮಾತಾಡಿ ನಿಮ್ಮ ಮೂಡ್ ಹಾಳು ಮಾಡ್ಕೋಬೇಡಿ. ನಿಮ್ಮ ಫೇವ್ರೇಟ್ ಕಾಫಿ ಮಾಡ್ಕೊಂಡು ಬಂದು ಕೊಡ್ತೀನಿ, ಕುಡೀರಿ. ನಂದೊಂದು ಫೈಲ್ ಹುಡುಕ್ಬೇಕಿತ್ತು. ಆನಂದ್ ಕಬೋರ್ಡಲ್ಲಿ ತನ್ನ ಫೈಲ್ ಹುಡುಕೋಕೆ ಅಂತ ಹೋಗ್ತಾನೆ. ನನ್ನ ಫೈಲ್ ಇಲ್ಲೇ ಇಟ್ಟಿದ್ದೆ, ಎಲ್ಲಿ ಹೋಯ್ತು? ಅರೆ, ಇದೇನಿದು? ಇದು ನನ್ನ ರಿಪೋರ್ಟು. ಇದು ನಾನು ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿದಾಗ ನಾನು ತಂದೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ರಿಪೋರ್ಟ್ ಬಂದಿತ್ತಲ್ವಾ, ಅದೇ ಇದು. ಇಲ್ಲಿಗೆ ಹೇಗೆ ಬಂತು? ಅಂದರೆ ಸಂಗೀತಗೆ ಎಲ್ಲ ವಿಷಯ ಗೊತ್ತಾಯ್ತಾ? ಸ್ವಲ್ಪ ಹೊತ್ತಲ್ಲಿ ಸಂಗೀತ ಕಾಫಿ ತಗೊಂಡು ಬರ್ತಾಳೆ. ರೀ, ನಿಮ್ಮ ಮೂಡ್ ಸರಿ ಇರ್ಲಿಲ್ವಲ್ಲ, ಈ ಕಾಫಿ ಕುಡೀರಿ, ನಿಮ್ಮ ಮೂಡೆಲ್ಲ ಸರಿ ಹೋಗುತ್ತೆ. ಸಂಗೀತ, ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು. ಅದೇನು ಹೇಳ್ರಿ? ಯಾಕೆ ಏನೋ ಒಂಥರ ಟೆನ್ಷನಲ್ಲಿ ಇದ್ದಾಗಿದ್ದೀರಾ? ಐ ಆಮ್ ಸಾರಿ ಸಂಗೀತ, ನಾನು ನಿನ್ನನ್ನು ತಲೆ ಎತ್ತಿ ನೋಡೋಕ್ಕೂ ನನಗೆ ಧೈರ್ಯ ಬರ್ತಾ ಇಲ್ಲ. ನಿನ್ನ ಹತ್ರ ನಾನು ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸಂಗೀತ, ನಿನಗೆ ನಾನು ತಂದೆ ಆಗೋಕ್ಕೆ ಸಾಧ್ಯ ಇಲ್ಲ, ನನ್ನಲ್ಲೇ ಸಮಸ್ಯೆ ಇರೋದು ಅಂತ ಮೊದಲೇ ಗೊತ್ತಿತ್ತಲ್ವಾ? ಮೊದಲೇ ಅಂದರೆ ತುಂಬ ಮೊದಲೇನು ಗೊತ್ತಿರಲಿಲ್ಲ. ಮೊನ್ನೆ ನಾನು ಹಾಸ್ಪಿಟಲ್ಗೆ ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋಗಿದ್ದೆ. ಆವಾಗ ಡಾಕ್ಟರ್ ನನ್ನ ಹತ್ರ ಹೇಳಿದ್ರು. ಆವಾಗಲೇ ನನಗೆ ಗೊತ್ತಾಗಿತ್ತು. ಇಷ್ಟೆಲ್ಲ ಗೊತ್ತಾದ ಮೇಲೂ ನಾನು ಅಪ್ಪ ಅಮ್ಮ ಏನೇ ಅಂದ್ರೂ ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದೆಯಾ? ಯಾರಿಗೂ ಏನೂ ಅನ್ನಲಿಲ್ವಲ್ಲ. ಇರೋ ವಿಷಯ ಹೇಳಿದೆ, ನೀನೇ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದೆಯಾ? ಒಂದು ವೇಳೆ ಈ ವಿಷಯ ನಾನೇನಾದರೂ ನಿಮ್ಮ ತಂದೆ ತಾಯಿ ಹತ್ರ ಹೇಳಿದರೆ ಅವ್ರಿಗೆ ಎಷ್ಟು ಸಂಕಟ ಆಗ್ತಿತ್ತು, ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು. ಇನ್ನು ಅವ್ರು ಅನ್ನೋದನ್ನೆಲ್ಲ ಸಹಿಸ್ಕೊಂಡು ಹೇಗಿದ್ದೆ ಅಂತ ಕೇಳಿದ್ರಲ್ವ, ಪರವಾಗಿಲ್ಲ, ಅದರಲ್ಲಿ ಏನಿದೆ. ನನಗೆ ದಿನ ಇದನ್ನೆಲ್ಲ ಕೇಳಿ ಕೇಳಿ ಅಭ್ಯಾಸನೇ ಆಗಿ ಹೋಗ್ಬಿಟ್ಟಿದೆ. ಮಕ್ಕಳಾಗದೇ ಇರೋ ಈ ಸಮಸ್ಯೆ ಬರೀ ನನ್ನೊಬ್ಳದ್ದಾಗಲಿ ನಿಮ್ಮೊಬ್ರದ್ದಾಗಲಿ ಅಲ್ಲ, ಈ ಸಮಸ್ಯೆ ನಮ್ಮ ಇಬ್ಬರು ಸಮಸ್ಯೆ. ಒಂದು ವೇಳೆ ನನ್ನಲ್ಲೇ ಸಮಸ್ಯೆ ಇತ್ತಂದ್ರು, ನಿಮ್ಮಲ್ಲೇ ಸಮಸ್ಯೆ ಇದ್ರೂ ಕೊನೆಗೆ ಅದನ್ನು ಫೇಸ್ ಮಾಡಬೇಕಾದವರು ನಾವಿಬ್ಬರೇ. ಈಗ ನಿಮ್ಮಲ್ಲಿ ಸಮಸ್ಯೆ ಇದೆ ಅಂತಂದಾಗ ಏನು ತಾನೇ ಮಾಡೋಕ್ಕಾಗುತ್ತೆ? ಅದನ್ನು ನೀವೇನಾದರೂ ಬೇಕು ಅಂತ ಮಾಡ್ಕೊಂಡಿರ್ತೀರಾ? ಇಲ್ಲ ಅಲ್ವಾ? ನಿಮ್ಮಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ನಾನು ನಿಮ್ಮನ್ನು ಹೀಗೆ ಬಿಟ್ಟು ಹೋಗ್ಬಿಡೋಕ್ಕಾಗತ್ತಾ? ನನ್ನಿಂದ ಅಂಥದ್ದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಸಾರಿ ಸಂಗೀತ, ಐ ಆಮ್ ಸಾರಿ. ನಿನ್ನೆದ್ರಿಗೆ ನಾನು ತುಂಬ ತುಂಬ ಚಿಕ್ಕವನಾಗ್ಬಿಟ್ಟೆ. ನನ್ನಲ್ಲಿರೋ ಕೊರತೆನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಎಲ್ಲರೆದ್ರಿಗೆ ನಿನ್ನಲ್ಲೇ ಸಮಸ್ಯೆ ಇದೆ ಅನ್ನೋ ಥರ ನಾನು ಮಾಡಿಬಿಟ್ಟೆ, ತೋರಿಸ್ಕೊಟ್ಬಿಟ್ಟೆ. ಹೋಗಲಿ ಬಿಡಿ ಆನಂದ್, ನನಗೆಲ್ಲ ಅರ್ಥ ಆಗುತ್ತೆ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನೀವು ಈ ರೀತಿ ನಡ್ಕೊಳ್ಳೋಕೆ ಕಾರಣ ನಮ್ಮ ಸೊಸೈಟಿ. ಇಂಥ ವಿಷಯದಲ್ಲಿ ನಮ್ಮ ಸೊಸೈಟಿ ನಡ್ಕೊಳ್ಳೋ ರೀತಿ ಆ ಥರ ಇದೆ. ಒಬ್ಬ ಗಂಡು ಹುಡುಗನಿಗೆ ಸೊಸೈಟಿ ಎದುರಿಗೆ ತಾನು ತಂದೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಮಸ್ಯೆ ಇದೆ ಅಂತ ತೋರಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅನಿಸುತ್ತೆ ಇಂಥ ಸಮಸ್ಯೆ ಇರೋ ಗಂಡು ಮಕ್ಕಳೆಲ್ಲರೂ ಮಕ್ಕಳಾಗದೆ ಇರೋದಕ್ಕೆ ಕಾರಣನ ತನ್ನ ಹೆಂಡತಿ ಮೇಲೆ ಹಾಕೋದು. ನೀವು ಅದನ್ನೇ ಮಾಡಿದ್ದೀರಾ ಅಷ್ಟೇ. ನಿಜವಾಗ್ಲೂ ಸಂಗೀತ, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬಾ ಮುಜುಗರ ಅನ್ನಿಸ್ತಾ ಇದೆ. ನಾನು ಯಾವ ರೀತಿ ಫೀಲ್ ಮಾಡ್ತಾ ಇದ್ದೀನಿ ಅಂತ ನನ್ನಿಂದ ಹೇಳೋಕ್ಕೂ ಸಾಧ್ಯ ಆಗ್ತಿಲ್ಲ. ಜೀವನ ಪೂರ್ತಿ ನಿನ್ನನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಹಿಂಸೆ ಆಗ್ತಿದೆ. ಅರೆ, ನೀವು ಆ ಥರ ಎಲ್ಲ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆನಂದ್. ನೀವೇನು ಅನ್ಕೊಳ್ಳಲ್ಲ ಅಂದರೆ ನಾನು ಹೇಳೋ ಒಂದು ಮಾತು ಕೇಳ್ತೀರಾ? ಅದೇನು ಹೇಳು ಸಂಗೀತ, ನೀನು ಹೇಳೋ ಎಲ್ಲ ಮಾತು ನಾನು ಕೇಳ್ತೀನಿ. ಈಗ ಮಗು ಆಗಲಿಲ್ಲ ಅಂದರೆ ಏನಾಯಿತು ಅಲ್ವಾ? ನಾವು ಅನಾಥಾಶ್ರಮದಿಂದ ಒಂದು ಮಗುನ ದತ್ತು ತಗೊಂಡು ಯಾಕೆ ಸಾಕಬಾರ್ದು? ಸಮಯ ಸಂದರ್ಭ ನೋಡಿ ಅತ್ತೆ ಮಾವಂಗೂ ಈ ವಿಷಯನ ತಿಳಿಸಿ ಇದಕ್ಕೆ ಅವ್ರಿಗೂ ಒಪ್ಸಿದ್ರಾಯ್ತು. ಇದರಿಂದಾಗಿ ಒಂದು ಅನಾಥ ಮಗುಗೆ ಒಳ್ಳೆ ಭವಿಷ್ಯ ಸಿಕ್ಕಾಗುತ್ತೆ. ಸರಿಯಾಗಿ ಹೇಳಿದೆ ಸಂಗೀತ, ನೀನು ಹೇಳ್ತಾ ಇರೋದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ. ನೀನು ಹೇಳ್ದ ಹಾಗೆ ಮಾಡೋಣ. ಒಂದು ಅನಾಥ ಮಗುನ ದತ್ತು ತಗೊಂಡು ನಮ್ಮ ಮಗು ಹಾಗೆ ಆ ಮಗುಗೆ ಸಂಪೂರ್ಣ ಪ್ರೀತಿ ಕೊಟ್ಟು ಬೆಳೆಸೋಣ. ಅದಕ್ಕೆ ಒಳ್ಳೆ ಭವಿಷ್ಯ ಕೊಡೋಣ.
ಹೀಗೆ ಸಂಗೀತ ಮತ್ತೆ ಆನಂದ್ ಇಬ್ರು ಒಂದು ಅನಾಥ ಮಗುನ ದತ್ತು ತಗೊಂಡು ಸಂತೋಷವಾಗಿ ಆ ಮಗು ಜೊತೆ ಜೀವನ ಕಳೀತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.